ಪ್ರವಾಸಕ್ಕೆ ಹೋಗಿ ಪ್ರಕೃತಿಯನ್ನು ಸವಿಯಿರಿ, ನೆನಪುಗಳನ್ನು ಕಟ್ಟಿಕೊಳ್ಳಿ. ಆದರೆ ಸಾಹಸ ಪ್ರದರ್ಶಿಸಲು ಹೋಗಿ ಸುದ್ದಿಯಾಗುವ ಬದಲು ಸುರಕ್ಷಿತವಾಗಿ ಮನೆಗೆ ಮರಳುವುದೇ ನಿಜವಾದ ಯಶಸ್ಸು. ಜಲಪಾತದ ತುತ್ತ ತುದಿಯಲ್ಲಿ ಸಿಲುಕಿದ ಯುವಕನನ್ನು ಪಾರು ಮಾಡಿದ ಸ್ನೇಹಿತರು. ಮಳೆಗಾಲ ಆರಂಭವಾದರೆ ಸಾಕು, ಹಸಿರು ಪ್ರಕೃತಿ, ಮೋಡಗಳ ನಡುವೆ ಧುಮ್ಮಿಕ್ಕುವ ಜಲಪಾತಗಳು ಮತ್ತು ಗಿರಿಧಾಮಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಪ್ರವಾಸಿಗರು ಪ್ರವಾಸಿ ತಾಣಗಳತ್ತ ಹರಿದು ಬರುತ್ತಾರೆ. ಆದರೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ವೇಳೆ ಕೆಲವರ ನಿರ್ಲಕ್ಷ್ಯ, ಅತಿಯಾದ ಸಾಹಸ ಪ್ರವೃತ್ತಿ ಮತ್ತು ಸೆಲ್ಫಿ ಹುಚ್ಚಾಟ ಜೀವಕ್ಕೆ ಅಪಾಯ ತರುತ್ತಿರುವ ಘಟನೆಗಳು ಪದೇ ಪದೇ ವರದಿಯಾಗುತ್ತಿವೆ. ಅಂತಹದ್ದೇ ಒಂದು ಆತಂಕಕಾರಿ ಘಟನೆ ಮಹಾರಾಷ್ಟ್ರದ ಪ್ರಸಿದ್ಧ ಮಾಲ್ಶೇಜ್ ಘಾಟ್ ಪ್ರದೇಶದಲ್ಲಿ ನಡೆದಿದ್ದು, ಹೈದರಾಬಾದ್ ಮೂಲದ ಯುವಕನೊಬ್ಬ ಜಲಪಾತದ ತುತ್ತ ತುದಿಯಲ್ಲಿ ಸಿಲುಕಿ ಸಾವಿನ ದವಡೆಯಿಂದ ಪಾರಾದ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ. ಮಹಾರಾಷ್ಟ್ರದ ಮಾಲ್ಶೇಜ್ ಘಾಟ್ನ ಸುಂದರ ಜಲಪಾತ ವೀಕ್ಷಿಸಲು ತೆರಳಿದ್ದ ಯುವಕರ ತಂಡದಲ್ಲಿ ಈ ಘಟನೆ ನಡೆದಿದೆ. ಜಲಪಾತದ ಅಂಚಿನಲ್ಲಿ ನಿಂತು ಸೆಲ್ಫಿ ಮತ್ತು ವಿಡಿಯೋ ಚಿತ್ರೀಕರಿಸುವ ವೇಳೆ ಯುವಕನೊಬ್ಬ ಆಯತಪ್ಪಿ ಬಿದ್ದರೂ ಅದೃಷ್ಟವಶಾತ್ ಆತನ ತಂದೆ ತಾಯಿಯರ ಆಶೀರ್ವಾದವೂ ಏನು, 2 ಬಂಡೆಗಳ ನಡುವೆ ಸಿಲುಕಿಕೊಂಡಿದ್ದಾನೆ. ಮೇಲಿನಿಂದ ಭಾರೀ ವೇಗದಲ್ಲಿ ಹರಿದು ಬರುತ್ತಿದ್ದ ನೀರಿನ ನಡುವೆ ಆತ ನಿಂತುಕೊಂಡೇ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದು, ಒಂದೇ ಹೆಜ್ಜೆ ಆಚೀಚೆ ಜಾರಿದ್ದರೂ 100 ಅಡಿ ಆಳಕ್ಕೆ ಕೊಚ್ಚಿಕೊಂಡು ಹೋಗುವ ಅಪಾಯವಿದ್ದು, ಆ ಕ್ಷಣದ ದೃಶ್ಯಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದ್ದವು. ಅವರ ಜೊತೆ ಪ್ರವಾಸಕ್ಕೆ ಬಂದಿದ್ದವರು ತಮ್ಮ ಸ್ನೇಹಿತ ಅಪಾಯದಲ್ಲಿರುವುದನ್ನು ಕಂಡ ಕೂಡಲೇ ಕ್ಷಣಕಾಲವೂ ಯೋಚಿಸದೆ ತಮ್ಮ ಜೀವನದ ಹಂಗು ತೊರೆದು ರಕ್ಷಣೆಗೆ ಮುಂದಾಗಿದ್ದಲ್ಲಾದೆ, ಸ್ಥಳೀಯ ಗ್ರಾಮಸ್ಥರು ಮತ್ತು ಅಲ್ಲಿದ್ದ ಉಳಿದ ಪ್ರವಾಸಿಗರ ಸಹಕಾರದೊಂದಿಗೆ ಎಲ್ಲರೂ ಸೇರಿ ರಕ್ಷಣಾ ಕಾರ್ಯ ಆರಂಭಿಸಿದರು. ಅಲ್ಲಿದ್ದ ಮಹಿಳೆಯರು ತಮ್ಮ ಚೂಡಿದಾರದ ದುಪ್ಪಟ್ಟಾಗಳನ್ನು, ಇತರರು ಕೈಗೆ ಸಿಕ್ಕ ಹಗ್ಗ, ಬಟ್ಟೆ ಹಾಗೂ ಲಭ್ಯವಿದ್ದ ವಸ್ತುಗಳನ್ನು ಜೋಡಿಸಿ ಉದ್ದವಾದ ಸರಪಳಿಯಂತೆ ರೂಪಿಸಿದರು. ಯುವಕ ಧೈರ್ಯದಿಂದ ಅದನ್ನು ಹಿಡಿದುಕೊಂಡು ನಿಧಾನವಾಗಿ ಮೇಲಕ್ಕೆ ಹತ್ತಿದ ಪರಿಣಾಮ ದೊಡ್ಡ ದುರಂತವೊಂದು ಕೊನೆಯ ಕ್ಷಣದಲ್ಲಿ ತಪ್ಪಿತು. ಪ್ರವಾಸಕ್ಕೆ ಹೋಗಿ ಪ್ರಕೃತಿಯನ್ನು ಸವಿಯಿರಿ, ನೆನಪುಗಳನ್ನು ಕಟ್ಟಿಕೊಳ್ಳಿ. ಆದರೆ ಸಾಹಸ ಪ್ರದರ್ಶಿಸಲು ಹೋಗಿ ಸುದ್ದಿಯಾಗುವ ಬದಲು ಸುರಕ್ಷಿತವಾಗಿ ಮನೆಗೆ ಮರಳುವುದೇ ನಿಜವಾದ ಯಶಸ್ಸು. ಏಕೆಂದರೆ ಮನೆಯಲ್ಲಿ ನಮಗಾಗಿ ಹಲವಾರು ಜನರು ಕಾಯುತ್ತಿರುತ್ತಾರೆ ಎಂಬುದನ್ನು ಎಂದಿಗೂ ಮರೆಯದಿರೋಣ, ಅಲ್ವಿ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?